ಆ, ನಮಸ್ತೆ ಜಯಶ್ರೀ. ಮುರುಘಾಟೆಗೆ ನೀವೇನು ಫಿಲಿಮ್ಸ್ ಸಾಕ್ಷಿ ಇಟ್ಕೊಂಡಿದ್ದೀರಾ? ಅದು ಮುರುಘಾಟೆಗಿದೆ. ಸ್ವಲ್ಪ ಗುರುರಾಜರು ನಾಯ್ಡು ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಅವ್ರ ಹುಟ್ಟು ಮೂಲತಗಳು ನಂಗೆ ಗೊತ್ತಿಲ್ಲ, ಬಟ್ ಅವರು ಒಳ್ಳೆಯ ಹರಕತೆಗಾರರಾಗಿ ಸಿನಿಮಾದಲ್ಲಿ ಸಿನಿಮಾ ಆ್ಯಕ್ಟರ್ ಆಗಿ ಕೂಡ ಕೆಲವು ಸಿನಿಮಾಗಳು ಮಾಡಿದಾರಂತೆ. ಆದರೆ ಹರಕತೆ ದಾಸರಾಗಿ ತುಂಬ ಸುಪರಿಚಿತರು. ನನಗೆ ಗೊತ್ತಿನ ಮಟ್ಟಿಗೆ ತುಂಬ ಹರಿಕತೆಗಳನ್ನು ಮಾಡಿದ್ದಾರೆ. ಲೈಕ್ ಒಂದು ನನಗೆ ಕಡಿಮೆ ಅಂದರೆ ಒಂದು 20 ದಿವಸ ನಾವೇ ಹೇಳ್ಬಲ್ಲೆ. ಯಾಕೆಂದರೆ ಅದು ಆ ಕಥೆಗಳನ್ನ ಕೇಳ್ಕೊಂಡು ನಾವು ಎಂಜಾಯ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಮಾಯಾವದ ಇರ್ಬೋದು, ಚಂದ್ರಹಾಸ ಇರ್ಬೋದು, ಶ್ರೀಕೃಷ್ಣ ಅವತಾರ ಇರ್ಬೋದು, ಶ್ರೀಕೃಷ್ಣ ಗಾಡಿ ಇರ್ಬೋದು, ನರಸಂಗ ದೇವಿ ಇರ್ಬೋದು, ಆಮೇಲೆ ಭದ್ರಾಚಲ ರಾಮದಾಸ್, ಈ ಇದು ಮಹಾಭಾರತ ಎಲ್ಲ ಸಂಘಟನೆಗಳನ್ನು ತಗೊಂಡು ಒಂದು ಚಿಕ್ಕ ಭೀಮನ ವಿಜಯ, ಮಾರುತಿ ವಿಜಯ, ಆಮೇಲೆ ರಾಮಾಯಣದಲ್ಲಿ ಮಹಿರಾವಣ, ಶ್ರೀರಾಮನ ಪಟ್ಟಾಭಿಷೇಕ, ಸೀತಾರ ಆ ಥರ ಒಂದೊಂದೊಂದು ಸಂಘಟನೆಗಳನ್ನ ತೊಗೊಂಡು ಅವ್ರು ಮಾಡಿದ್ದಾರೆ. ಒಂದು ವಿಶೇಷ ಅಂದರೆ ಆಗಾಗ್ಗೆ ಅವ್ರು ಜೋಕ್ಸ್ ಕಟ್ ಮಾಡೋರು, ತುಂಬ ಚೆನ್ನಾಗಿರ್ತಿತ್ತು. ಅದು ನಾನು ನೆನೆಸ್ಕೊಂಡು ಹೋಗ್ತೀನಿ. ಅದು ಶನಿ ಪ್ರಭಾವದಲ್ಲಿ ಒಂದು ಜೋಕ್ ಹೇಳ್ತಾರೆ ಅವರು. ಯಾರೋ ಭಿಕ್ಷಕರು ಬಂದಿರೋಂದರೆ ಏನೋ ಕತೆ ಓದ್ತಿದ್ದೆ ನಾನು, ಯಾರು ಭಿಕ್ಷೆ ಬಂದು ಏನೇ ಇದ್ರೆ ಕೊಡವ ಅಂತ ಕೇಳ್ತಾಯಿದ್ರು. ಅಯ್ಯೋ ಹೋಗಯ್ಯ, ನನಗೆ ಇಲ್ಲದೆ ಸುಮ್ಮನೆ ಕೂತಿ ನಿನಗೇನಿಂದ ಕೊಡೋಂತ ಅನ್ಕೊಡ್ಲಿ ಅಂದರೆ, ನಿಮಗೆ ಇಲ್ವಾ, ಬನ್ನಿ ಬನ್ನಿ ಹಂಗಾರೆ ನನ್ನ ಜೊತೆ ನಿಮ್ಗೆ ಭಿಕ್ಷೆ ಬೇಡ ಅಂತ ಈ ಥರ ಜೋಕ್ಸ್ ಮಾಡ್ತಾರೆ. ಅದ್ರಲ್ಲಿ ಬೇರೆ ಯಾರಿಗೂ ನೋವಾಗಲ್ಲ, ಬಟ್ ನಮಗೆ ಕತೆ ಕೇಳೋರಿಗೆ ಮಧ್ಯ ಮಧ್ಯೆ ಸ್ವಲ್ಪ ರಿಫ್ರೆಶ್ನೆಸ್ ಇದ್ದಂಗೆ, ಕಥೆಯಿಂದ ಸ್ವಲ್ಪ ಬೇರೆ ಹೊರಗಡೆ ಹೋಗ್ದಂಗೆ, ಹೊರಗಡೆ ಅದೇ ಪಕ್ಕಕ್ಕೆ ಹೋಗ್ದಂಗೆ, ಅಲ್ಲೇ ಎಂಟರ್ಟೈನ್ಮೆಂಟ್ ಸಿಗೋ ಥರ. ಮತ್ತು ಈ ಪತಿವ್ರತೆ ಬಗ್ಗೆ ಹೇಳುವಾಗ ಗಂಡ ಎಲ್ಲೋ ಹೋಗಿದ್ದಾನೆ ಅಂದರೆ ಮೈಂಡ್ ಒಬ್ಬರೇ ನಮಗೆ ಏನು ಮಾಡಲಿ ಅಂತ ಸ್ವಲ್ಪ ಅವರಿಂದ ಊಟ ಎಂಥ ಊಟ ಬಿಡವ ಅಂತ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ. ಅಯ್ಯೋ ಊಟ ಇದು ಅವ್ರಿಂದ ಊಟ ಸೇರುತ್ತಾ, ಆ ಚಿತ್ರಾನ್ನನೇ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಸಣ್ಣಿಗೆ ಕರೆದಿದ್ದೆ. ಅವರಿಂದ ಊಟ ಎಂಥ ಊಟ ಬಿಡವ, ಹೊಟ್ಟೆ ಸೇರುತ್ತಾ, ಸ್ವಲ್ಪ ಶಾವಿಗೆ ಇತ್ತು, ಅದು ಪಾಯಸ ಮಾಡ್ಕೊಂಡಿದ್ದೆ, ಆದರೂ ಊಟ ಸೇರುತ್ತೇನವ, ಅವ್ರಿಲ್ದೇ ಊಟ ಎಂಥ ಊಟವ, ಹೇಗೆ ಈ ಥರ ಅವರು ಒಂದು ಪತಿವ್ರತೆಯರಿಗೂ ನೋವಾಗಬಾರ್ದು, ನಮ್ಗೆ ಕೇಳೋರಿಗೆ ನಗು ಬರುವಂಥ ತುಂಬ 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 ಜೋಕ್ಸ್ ಮಧ್ಯ ಮಧ್ಯೆ ಮಾಡೋ ಆಯಾ ಸಂದರ್ಭಕ್ಕೆ ತಕ್ಕಂತೆ. ಭಕ್ತ ಪ್ರಹ್ಲಾದ ಕತೆ ಹೇಳ್ಕೊಳೋ ಒಂದೊಂದು ಕೆಲವೊಂದು ಜೋಕ್ಸ್ ಆ ಥರ ಒಂದೊಂದು ಸಿನಿಮಾ ಒಂದೊಂದು ಕಥೆಗೆ ಒಂದೊಂದು ಜೋಕ್ ಹೇಳ್ಕೊತ ಮಧ್ಯ ಮಧ್ಯದಲ್ಲಿ ಆ ಕಥೆನ ಒಂದು ಸಬ್ಜೆಕ್ಟ್ ಏನು ಪಕ್ಕಕ್ಕೆ ಹೋಗ್ದಂಗೆ ಅವ್ರು ಜೋಕ್ಸ್ ಮಾಡ್ಕೊತ ಆ ಕತೆ ಹರಿಕತೆ ಕೇಳ್ತೀವಿ. ಎಷ್ಟು ಕೇಳಿದ್ರು ಮತ್ತೆ ಕೇಳ್ಬೇಕು ಅಷ್ಟು ಹಂಗೆ ಇಂಟ್ರೆಸ್ಟ್ ಆಗಿರ್ತಿತ್ತು. ಅದೇನೋ ಗೊತ್ತಿಲ್ಲ, ಈಗಲೂ ಕೆಲವೊಂದೆಲ್ಲ ಹರಿಕತೆ ಯೂಟ್ಯೂಬಲ್ಲಿ ಸಿಗುತ್ತೆ. ಮೂರುವರೆ ವಜ್ರ, ಆಮೇಲೆ ಇದು ಮೂರುವರೆ ವಜ್ರ ಒಂದು ತಮಾಷೆ ಇದೆ. ಕೃಷ್ಣ ಹತ್ರ ಹೋಗಿ ಅವರು ಕೃಷ್ಣ ಹೋಗಿ ನಾರದ್ರಿಗೆ ಒಂದು ಕತೆ ಕೇಳ್ತಾರೆ. ನಾರದ್ರು, ಏನು ಕೃಷ್ಣ ಎಲ್ಲರೂ ನಡೆಸೋ ನಿನಗೆ ಒಂದು ಕತೆ ಹೇಳ್ಬೇಕಾ ಅಂದರೆ, ಅವ್ರದ್ದು ನಡೆದ್ರೆ ಒಂದು ಕತೆ ಹೇಳಿ, ನಂಗೆ ತುಂಬ ಮನಸ್ಸಿಗೆ ಯಾಕೋ ಸರಿ ಇಲ್ಲ, ಕತೆ ಹೇಳಿ ಸರಿ ಹೇಳಿ ಅಂತ ಮೂರುವರೆ ವಜ್ರ ಕತೆ ಹೇಳ್ತಾರೆ. ಹೇಳುವಾಗ ಅಲ್ಲಿ ಒಂದು ಸಂದರ್ಭ, ಅದು ಈ ಬಲರಾಮನಿಗೆ ಯಾರು ಅಂದರೆ ಕುಸ್ತಿ ಮಾಡಲಿಕ್ಕೆ ಯಾರು ಸಿಕ್ಕಿಲ್ಲ ಅಂತ ನಾರದು ಬನ್ನಿ ನಾರದು ಬರ್ರಿ, ನನ್ನ ಹೆಂಡ್ತಿ ನಾ ಕುಸ್ತಿ ಮಾಡೋದು ನೋಡ್ಬೇಕಂತೆ, ನಿಮ್ಮನ್ನ ಮೇಲಿಂದ ಕೆಳಗೆ ಕುಕ್ಬಿಡ್ತೀನಿ, ಅವ್ಳು ಸಂತೋಷ ಪಡ್ತಾರೆ. ಅಯ್ಯೋ ಹೋಗಯ್ಯ ಬಲರಾಮ, ಯಾರಿಲ್ಲ ನನ್ನೇ ಇಟ್ಕೊಂಬಿಟ್ಟೆ ನೀನು, ಸರಿ ಹಿಂಗೆ ಒಳ್ಳೆ ಕುಸ್ತಿಗಾರ ಬೇಕಲ್ವಾ, ಅಲ್ಲಿ ಬಾ ಹಿಂಗೆ ತೋರಿಸ್ತೀನಿ ಅಂದರೆ ಅಲ್ಲಿ ದುರ್ಯೋಧನಿಗೆ ಮತ್ತು ಈ ಭೀಮನ ಕುಸ್ತಿ ನಡೀತಿರುತ್ತೆ. ಅಲ್ಲಿ ಒಂದು ಹೆಣ್ಣನ್ನು ಕುದುರೆ ಮಾಡಿ ಅವರು ಮಾಡಿರ್ತಾರೆ. ಆ ಹೆಣ್ಣಿಗೋಸ್ಕರ ಅವರು ಮೂವರ ಜಗ ಆಡ್ತಿರ್ತಾರೆ, ಭೀಮ, ಬಲರಾಮ, ದುರ್ಯೋಧನ. ಅದರಲ್ಲಿ ಅರ್ಧ ಕಾಯ ವಜ್ರ ಆಗಿರ್ತಾವೆ ದುರ್ಯೋಧನದ್ದು, ಮೂರುವರೆ ವಜ್ರ ಅಂತ. ಬಲರಾಮ, ಭೀಮ ಮತ್ತು ಇನ್ನೊಬ್ರು ಯಾರಿರ್ತಾರಪ್ಪ ಒಟ್ಟಿನಲ್ಲಿ, ಈ ಅರ್ಧ ಕಾಯ ದುರ್ಯೋಧನ. ನಾನು ಕೃಷ್ಣನೇ ಅನ್ಕೊಳ್ತೀನಿ, ಅದು ಕೃಷ್ಣ ಅವ್ರುಗಳು ಯುದ್ಧ ಮಾಡ್ತಿರ್ತಾರೆ ಆ ಕುದುರೆಗೋಸ್ಕರ. ಅಲ್ಲಿ ಭೀಮ ದುರ್ಯೋಧನ ಬಂದಿರ್ತಾರೆ, ಹಿಂಗೆ ಮೂರುವರೆ ವಜ್ರ ಅಂತ. ಅದೊಂದು ಕತೆ. ಅಲ್ಲಿ ಈ ಥರ ತಮಾಷೆಗಳು ಕತೆಗೆ ಏನು ಸ್ವಲ್ಪ ಡಿಸ್ಟರ್ಬ್ ಆಗ್ದಂಗೆ, ಇಂಟರ್ವೆನ್ಷನ್ ಆಗ್ದಂಗೆ ಕತೆನ ಮುನ್ನಡೆಸೋದವರು ಒಂದು ಗಂಟೆಯಲ್ಲಿ. ಅದು ಎಷ್ಟೊತ್ತು ಮಾಡ್ತೀರಿ ಒಟ್ಟಿನಲ್ಲಿ, ನಮಗಂತೂ 1 ಗಂಟೆ ಕೆಲಸ ಸಿಗ್ತಿತ್ತು. ಕೆಲವೊಂದು ಇದೆಲ್ಲ ಸ್ವಲ್ಪ ಕಟ್ಟಾಗಿದ್ದ ಕಾಣಿಸ್ತಾ ಇತ್ತು, ನಮ್ಗೆ ಗೊತ್ತಾಗ್ತಿತ್ತು ಕಟ್ ಮಾಡಿದ್ದೀವಿ ಇಲ್ಲಿ ಅಂತ ಅರ್ಥ ಆಗ್ತಿತ್ತು. ಅವ್ರು ಬೇರೆ ಬೇರೆ ಕತೆಗಳು ತುಂಬ ಹೊತ್ತು ಮಾಡೋರೇನು, ಆದರೆ ನಮಗೆ 1 ಗಂಟೆಗೆ ಎಷ್ಟು ಬೇಕೋ ಅರ್ಥ ಆಗೋ ಥರ ಅದನ್ನು
ಎಡಿಟ್ ಮಾಡಿ ಕ್ಯಾಸೆಟ್ ಮಾಡಿ ಬಿಡೋರು. ಮಹಿಳಾಳ ಕತೆ ಇರ್ಬೋದು, ಅಲ್ಲಿ ಮಹಿಳಾಳ ಕತೆ ಇದು ಕತೆಗಳು ಹೇಳ್ಕೊತ ತುಂಬ ಇದೆ ಬಿಡಿ. ಪಾಪ ಯಾರೋ ಫ್ರೆಂಡ್ಸ್ ಮಾತಾಡೋಗಿದೆ, ಸ್ವಲ್ಪ ವಿಷಯ ಇರಲಿ. ಥ್ಯಾಂಕ್ ಯು.